ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ಜ್ಞಾನಸಾಗರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕೇಂದ್ರ ಸರ್ಕಾರದ ಒಂದು ರೈಲ್ವೆ ಹುದ್ದೆಗಳಿಗೆ ನೇಮಕಾತಿ ಮಾಡಲು ಒಂದು ಅರ್ಜಿಯನ್ನು ಕರೆದಿರ್ತಕ್ಕಂಥದ್ದು. ಸೊ ಇದರ ಬಗ್ಗೆ ಒಂದು ಡೀಟೇಲ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಈ ವಿಡಿಯೋನಲ್ಲಿ ತಿಳ್ಕೊತಗೋಣ ಬನ್ನಿ. ಈ ಒಂದು ಹುದ್ದೆಗೆ ಖಾಲಿ ಇರ್ತಕ್ಕಂತಹ ಒಂದು ವ್ಯಾಕೆನ್ಸೀಸನ್ನು ನೋಡೋದಾದ್ರೆ ಇಲ್ಲಿ 6738 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು. ಇನ್ನು ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಒಂದು ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು 28/6/2025 ಇದು ಸ್ಟಾರ್ಟಿಂಗ್ ಡೇಟ್ ಆಗಿರ್ತಕ್ಕಂಥದ್ದು. ಇನ್ನು ಅಪ್ಲಿಕೇಶನ್ಗಳನ್ನು ಹಾಕೋದಕ್ಕೆ ಒಂದು ಲಾಸ್ಟ್ ಡೇಟ್ ಬಂದುಬಿಟ್ಟು 28/7/2025 ಇದು ಲಾಸ್ಟ್ ಡೇಟ್ ಆಗಿರ್ತಕ್ಕಂಥದ್ದು. ಇನ್ನು ಅಪ್ಲಿಕೇಶನ್ ಹಾಕಿರೋದಕ್ಕೆ ಒಂದು ಅಪ್ಲಿಕೇಶನ್ ಪೇಮೆಂಟನ್ನು ಮಾಡೋದಕ್ಕೆ ಲಾಸ್ಟ್ ಡೇಟ್ ಬಂದುಬಿಟ್ಟು 30/7/2025 ಇದು ಲಾಸ್ಟ್ ಡೇಟ್ ಆಗಿರ್ತಕ್ಕಂಥದ್ದು. ಇಲ್ಲಿ ಈ ಒಂದು ಹುದ್ದೆಗೆ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕೋಬೇಕಾಗಿರ್ತದೆ. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಆಫ್ಲೈನ್ ಮೋಡ್ ಇರೋದಿಲ್ಲ. ಇನ್ನು ಪೋಸ್ಟ್ಗಳ ಬಗ್ಗೆ ನೋಡ್ತಾ ಹೋಗೋಣ ಬನ್ನಿ. ಇಲ್ಲಿ ಟೆಕ್ನಿಷಿಯನ್ ಗ್ರೇಡ್ ಫಸ್ಟ್ ಅಂತ ನೋಡ್ತೀವಿ. ಇದಕ್ಕೆ ಒಂದು ಪೇ ಲೆವೆಲ್ ಬಂದುಬಿಟ್ಟು 5th ಪೇ ಲೆವೆಲ್ ಇರ್ತಕ್ಕಂಥದ್ದು. ಇನ್ನು ಇನಿಷಿಯಲ್ ಪೇಮೆಂಟ್ ಬಂದುಬಿಟ್ಟು 29,200 ಇದು ಇನಿಷಿಯಲ್ ಪೇಮೆಂಟ್ ಆಗಿರ್ತಕ್ಕಂಥದ್ದು. ಇನ್ನು ಇದಕ್ಕೆ ಒಂದು ಏಜ್ ಲಿಮಿಟ್ ಬಂದುಬಿಟ್ಟು 18ರಿಂದ 33 ವರ್ಷದ ಒಳಗಾಗಿ ಒಂದು ಅವರ ಒಂದು ವಯೋಮಿತಿ ಇರಬೇಕಾಗಿರ್ತದೆ. ಇಲ್ಲಿರ್ತಕ್ಕಂಥ ಒಂದು ಟೋಟಲ್ ಪೋಸ್ಟ್ಗಳು ಬಂದುಬಿಟ್ಟು 183 ಪೋಸ್ಟ್ಗಳು ಖಾಲಿ ಇರ್ತಕ್ಕಂಥದ್ದು. ಇನ್ನು ಟೆಕ್ನಿಷಿಯನ್ ಗ್ರೇಡ್ 3 ಅಂತ ನೋಡ್ತೀವಿ. ಇದು ಪೇ ಲೆವೆಲ್ ಸೆಕೆಂಡ್ ಆಗಿರ್ತಕ್ಕಂಥದ್ದು. ಇದಕ್ಕೆ ಒಂದು ಇನಿಷಿಯಲ್ ಪೇಮೆಂಟ್ ಬಂದುಬಿಟ್ಟು 19,900 ಇದು ಇನಿಷಿಯಲ್ ಪೇಮೆಂಟ್ ಆಗಿರ್ತಕ್ಕಂಥದ್ದು. ಇನ್ನು ಈ ಒಂದು ಹುದ್ದೆಗೆ ಒಂದು ಏಜ್ ಲಿಮಿಟ್ ಬಂದುಬಿಟ್ಟು 18ರಿಂದ 30 ವರ್ಷದ ಒಳಗಾಗಿ ಅವರ ಒಂದು ವಯೋಮಿತಿ ಇರಬೇಕಾಗಿರ್ತದೆ. ಇನ್ನು ಇಲ್ಲಿ ಖಾಲಿ ಇರ್ತಕ್ಕಂಥ ಒಂದು ಟೋಟಲ್ ವ್ಯಾಕೆನ್ಸೀಸ್ ಬಂದುಬಿಟ್ಟು 6,055 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು. ಇನ್ನು ಟೋಟಲ್ ಆಗಿ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನು ನೋಡೋದಾದರೆ ಇಲ್ಲಿ 6,238 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು. ಇನ್ನು ಈ ಒಂದು ಹುದ್ದೆಗಳಿಗೆ ಒಂದು ಎಕ್ಸಾಮಿನೇಷನ್ ಫೀಸನ್ನು ನೋಡೋದಾದರೆ ಇಲ್ಲಿ ಫಾರ್ ಆಲ್ ಕ್ಯಾಟಗರಿಗಳಿಗೆ 500 ರೂಪಾಯಿ ಫೀಸ್ ಇರ್ತಕ್ಕಂಥದ್ದು. ಇನ್ನು ಏನಾದರೂ ಎಕ್ಸಾಮಿನೇಷನ್ಗೆ ಅಟೆಂಡ್ ಆದರೆ ಅವರಿಗೆ 400 ರೂಪಾಯಿ ಏನಾಗ್ತದೆ ರೀಫಂಡ್ ಆಗ್ತಕ್ಕಂಥದ್ದು. ಇನ್ನು ಫಾರ್ SC ST ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ PWD ಫಿಮೇಲ್ ಆಗಿರ್ಬೋದು ಇವರಿಗೆ ಒಂದು 250 ರೂಪಾಯಿ ಒಂದು ಫೀಸ್ ಇರ್ತಕ್ಕಂಥದ್ದು. ಇನ್ನು ಇವರು ಏನಾದರೂ ಎಕ್ಸಾಮಿನೇಷನನ್ನು ಅಪೇರ್ ಮಾಡಿದರೆ ಅವರಿಗೆ 250 ರೂಪಾಯಿ ಕೂಡ ರೀಫಂಡ್ ಆಗ್ತಕ್ಕಂಥದ್ದು. ಇನ್ನು ಟೆಕ್ನಿಷಿಯನ್ ಗ್ರೇಡ್ ಫಸ್ಟ್ ಸಿಗ್ನಲ್ ಒಂದು ಹುದ್ದೆಯ ಒಂದು ಎಕ್ಸಾಮಿನೇಷನ್ಗೆ ಒಂದು ಸಿಲೆಬಸನ್ನು ನೋಡ್ತಾ ಹೋಗೋಣ ಬನ್ನಿ. ಇಲ್ಲಿ ಸಬ್ಜೆಕ್ಟ್ ಬಂದುಬಿಟ್ಟು ಜನರಲ್ ಅವೇರ್ನೆಸ್ ಅಂತ ನೋಡ್ತೀವಿ. ಇಲ್ಲಿ 10 ಕ್ವಶನ್ಗಳನ್ನ ಕೇಳ್ತಕ್ಕಂಥದ್ದು. ಇದಕ್ಕೆ 10 ಮಾರ್ಕ್ಸ್ ಇರ್ತಕ್ಕಂಥದ್ದು. ಇನ್ನು ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗ್ ಅಂತ ನೋಡ್ತೀವಿ. ಇಲ್ಲಿ ಕೂಡ 15 ಕ್ವಶನ್ಗಳು ಇರ್ತಕ್ಕಂಥದ್ದು. ಇದಕ್ಕೆ ಕೂಡ 15 ಮಾರ್ಕ್ಸ್ ಇರ್ತಕ್ಕಂಥದ್ದು. ಇನ್ನು ಬೇಸಿಕ್ ಕಂಪ್ಯೂಟರ್ಸ್ ಮತ್ತು ಅಪ್ಲಿಕೇಶನ್ಸ್ ಅಂತ ನೋಡ್ತೀವಿ. ಇಲ್ಲಿ ಕೂಡ ಒಂದು 20 ಕ್ವಶನ್ಗಳು ಕೇಳ್ತಕ್ಕಂಥದ್ದು. ಇದಕ್ಕೆ 20 ಮಾರ್ಕ್ಸ್ ಇರ್ತಕ್ಕಂಥದ್ದು. ಇನ್ನು ಮ್ಯಾಥಮೆಟಿಕ್ಸ್ ಅಂತ ನೋಡ್ತೀವಿ. ಇಲ್ಲಿ ಕೂಡ 20 ಕ್ವಶನ್ಗಳು ಇರ್ತಕ್ಕಂಥದ್ದು. ಅದಕ್ಕೆ ಕೂಡ 20 ಮಾರ್ಕ್ಸ್ ಇರ್ತಕ್ಕಂಥದ್ದು. ಇನ್ನು ಬೇಸಿಕ್ ಸೈನ್ಸ್ ಮತ್ತು ಎಂಜಿನಿಯರಿಂಗ್ ಅಂತ ನೋಡ್ತೀವಿ. ಇಲ್ಲಿ ಕೂಡ 35 ಕ್ವಶನ್ಗಳನ್ನು ಕೇಳ್ತಕ್ಕಂಥದ್ದು. ಇಲ್ಲಿ 35 ಮಾರ್ಕ್ಸ್ ಇರ್ತಕ್ಕಂಥದ್ದು. ಇನ್ನು ಟೋಟಲ್ ಕ್ವಶನ್ ಬಂದುಬಿಟ್ಟು 100 ಕ್ವಶನ್ಗಳು ಇರ್ತಕ್ಕಂಥದ್ದು. ಇದಕ್ಕೆ ಟೋಟಲ್ ಆಗಿ 100 ಮಾರ್ಕ್ಸ್ ಇರ್ತಕ್ಕಂಥದ್ದು. ಇನ್ನು ಟೆಕ್ನಿಷಿಯನ್ ಗ್ರೇಡ್ 3 ಅಂತ ನೋಡ್ತೀವಿ. ಈ ಒಂದು ಹುದ್ದೆಗೆ ಒಂದು ಸಿಲೆಬಸನ್ನು ನೋಡ್ತಾ ಹೋಗೋಣ ಬನ್ನಿ. ಇಲ್ಲಿ ಸಬ್ಜೆಕ್ಟ್ ಬಂದುಬಿಟ್ಟು ಮ್ಯಾಥಮೆಟಿಕ್ಸ್ ಅಂತ ನೋಡ್ತೀವಿ. ಇಲ್ಲಿ 25 ಕ್ವಶನ್ಗಳನ್ನ ಮ್ಯಾಥಮೆಟಿಕ್ಸಲ್ಲಿ ಕೇಳ್ತಕ್ಕಂಥದ್ದು. ಅದಕ್ಕೆ 25 ಮಾರ್ಕ್ಸ್ ಇರ್ತಕ್ಕಂಥದ್ದು. ಇನ್ನು ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗ್ ಅಂತ ನೋಡ್ತೀವಿ. ಇಲ್ಲಿ ಕೂಡ 25 ಕ್ವಶನ್ಗಳು ಇರ್ತಕ್ಕಂಥದ್ದು. ಅದಕ್ಕೆ ಕೂಡ 25 ಮಾರ್ಕ್ಸ್ ಇರ್ತಕ್ಕಂಥದ್ದು. ಇನ್ನು ಜನರಲ್ ಸೈನ್ಸ್ ಬಂದುಬಿಟ್ಟು 40 ಕ್ವಶನ್ಗಳು 40 ಮಾರ್ಕ್ಸ್ ಆಗಿರ್ತಕ್ಕಂಥದ್ದು. ಇನ್ನು ಜನರಲ್ ಅವೇರ್ನೆಸ್ ಬಂದುಬಿಟ್ಟು 10 ಕ್ವಶನ್ಗಳು 10 ಮಾರ್ಕ್ಸ್ಗಳು ಅಂತ ನೋಡ್ತೀವಿ. ಇಲ್ಲಿ ಟೋಟಲ್ ಆಗಿ 100 ಕ್ವಶನ್ಗಳು ಮತ್ತು 100 ಮಾರ್ಕ್ಸ್ ಇರ್ತಕ್ಕಂಥದ್ದು. ಇದರ ಒಂದು PDF ಲಿಂಕನ್ನು ವಿಡಿಯೋನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಒಂದ್ಸಲ ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ಆಮೇಲೆ ಅಪ್ಲಿಕೇಶನ್ಗಳನ್ನು ಹಾಕೊಳ್ಳಿ ಅಂತ ಹೇಳ್ತಾ, ಇದೇ ರೀತಿಯಾಗಿರ್ತಕ್ಕಂಥ ಮೋರ್ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಅಂತ ಮೂಲಕ ನೋಟಿಫೈ ಇರುತ್ತೆ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳೊಂದಿಗೆ ಜೈ ಹಿಂದ್, ಜೈ ಕರ್ನಾಟಕ.